ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಸೀಮಾರಂಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲಿ ಕುತ್ಕೊಂಡಿದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಇದು ಬಂದು ನಾನು ಗಿಡಗಳನ್ನ ನೆಟ್ಟಿರುವಂತ ಜಾಗ. ಅದ್ರಲ್ಲಿ ಜಾಸ್ತಿ ಯಾವ ಗಿಡಗಳು ಇಲ್ಲ. ಒಂದು ತುಳಸಿ ಗಿಡ ಇದೆ, ಅದ್ ಬಿಟ್ರೆ ಇನ್ನೊಂದು ಸ್ನೇಕ್ ಗಿಡ ಇದೆ ಅಂಡ್ ಇನ್ನೊಂದು ಕರ್ಬೇವು ಗಿಡ ಇದೆ. ಆ ಕರ್ಬೇವು ಗಿಡದ ಮೇಲೇನೆ ಪಾಟ್ ಮೇಲೇ ಇಟ್ಟು ವಿಡಿಯೋ ಮಾಡ್ತಾ ಇರೋದು. ಆ್ಯಂಡ್ ಇವತ್ತು ನಾನು ಯಾಕೆ ಇಲ್ಲಿ ಕೂತಿದ್ದೀನಿ ಅಂತಂದರೆ ಟಡಾ ಮನಿ ಪ್ಲ್ಯಾಂಟ್, ಅದನ್ನು ನಾನು ಕದ್ಕೊಂಡು ಬಂದಿರೋದು. ಈ ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ನಾನು ನಿಮ್ಮ ಜೊತೆ 2 ವಿಷಯ ಮಾತಾಡಬೇಕು. ಜಸ್ಟ್ ಇಗ್ನೋರ್ ಮಾಡಿ ಈ ಪಾರ್ಟ್ನ. ನಾನು 3 ಡೇಸಿಂದ ನಿಮ್ಮ ಕಣ್ಣಿಗೆ ಯಾರಿಗೂ ಕಾಣಿಸಿಲ್ಲ. ಅಂದರೆ 3 ಡೇಸಿಂದ ನಾನು ತುಂಬಾ ಬ್ಯುಸಿ ಇದ್ದೆ ಬಂದು. ಆ್ಯಂಡ್ ನಾನು ಹೊರಗಡೆ ಹೋದಾಗ ನನಗೆ ಆದಂಥ ಟೈಮ್ನ ನಾನು ಕೊಟ್ಕೋತೀನಿ. ಅಲ್ಲಿ ಜಾಸ್ತಿ ನಾನು ವೀಡಿಯೋಸ್ ಮಾಡೋದಾಗಿರಲಿ ಅಥವಾ ಫೋಟೋ ತೊಗೊಳೋದಾಗಿರಲಿ ಈ ಥರ ಯಾವ ಕೆಲಸನೂ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಆದರೂ ಈ 3 ಡೇಸಲ್ಲಿ ನಾನು ಎಲ್ಲೆಲ್ಲಿ ಹೋಗಿದ್ದೆ ಅನ್ನೋದನ್ನ ಒಂದು ಕ್ಲಿಪ್ ಹಾಕ್ತೀನಿ. ಆ ಕ್ಲಿಪ್ಪು ಕೂಡ 1, 2, 3 ಅಷ್ಟೇ ಇರೋದು. ಅದು ಕೆಲವೊಂದಷ್ಟು ಪೋಸ್ಟ್ಗಳನ್ನ ಮಾಡ್ತೀನಿ. ಅಂದರೆ ನೆಕ್ಸ್ಟ್ ಕಂಟಿನ್ಯೂ ವೀಡಿಯೋದಲ್ಲಿ ನೋಡಿ ನೀವು. ಆ್ಯಂಡ್ ಅದು ಎಕ್ಸಾಕ್ಟಾಗಿ ನಾನು ಯಾವ ಲೊಕೇಶನ್ ಆ್ಯಂಡ್ ಅದು ಯಾವ ಪ್ಲೇಸ್ ನೇಮ್ ಅನ್ನೋದನ್ನ ನೀವು ಹೇಳಬೇಕು ನನಗೆ. ಇನ್ಸ್ಟಾಗ್ರಾಮಲ್ಲಿ ಡ್ಯಾಮ್ ಮಾಡಿ, ಓಕೆನಾ? ಯಾರು ಕರೆಕ್ಟಾಗಿ ಆ ಲೊಕೇಶನ್ ನೇಮ್ನ ನೀವು ಹೇಳ್ತೀರೋ ಖಂಡಿತವಾಗ್ಲೂ ನಾನು ಅವರ ಹೆಸರನ್ನ ನಾನು ಯೂಟ್ಯೂಬ್ ಬ್ಲಾಗಲ್ಲಿ ತಗೋತೀನಿ. ಓಕೆ, ನೀವು ಆ ವಿಡಿಯೋನೆಲ್ಲ ನೋಡ್ಕೊಂಡು ಬಂದ್ರಿ ಅಂತ ಅನ್ಕೊಂತೀನಿ. ಆ್ಯಂಡ್ ನಿಮ್ಗೆ ಅದು ಇಷ್ಟ ಆಯಿತು ಅಂತಲೂ ಅನ್ಕೊಂತೀನಿ. ಯಾವ ಪ್ಲೇಸ್ ಅಂತ ಎಕ್ಸಾಕ್ಟಾಗಿ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಡ್ಯಾಮ್ ಮಾಡಿ. ಆ್ಯಂಡ್ ಈ ವಿಷಯಕ್ಕೆ ಬಂತು ಅಂದರೆ ನಾನು ಏನು ಇವಾಗ ಬಿಫೋರ್ ವಿಡಿಯೋ ತೋರಿಸಿದ್ನೋ ಆ ಜಾಗದಲ್ಲಿ ಒಂದು ಕಡೆ ಫುಲ್ಲು ಬೆಳೆದಿತ್ತು. ತುಂಬಾ ಬೆಳೆದಿತ್ತು. ನಾನು ಅದ್ರಲ್ಲಿ ಬರೀ 2 ಕಿತ್ಕೊಂಡ್ ಬಂದಿರೋದು. ಯಾಕಂದ್ರೆ ನಾನು ಎಷ್ಟೊಂದು ಜಾಗದಲ್ಲಿ ನೋಡಿದ್ದೀನಿ ಕದಿಯೋಕ್ಕೆ, ಬಟ್ ಎಲ್ಲೂ ಕದಿಯೋಕ್ಕೆ ಆಗಿಲ್ಲ ನನಗೆ. ಇನ್ನೊಂದೇನು ಅಂತಂದರೆ ಈ ಸತಿ ಹೋದಾಗ ನಂಗೆ ಅದನ್ನ ಕದಿಬೇಕು ಅಂತ ಅನ್ನಿಸ್ಲಿಲ್ಲ. ಅದನ್ನು ತೊಗೊಂಡ್ರು ಯಾರು ಏನೋ ಕ್ವಶನ್ ಮಾಡಲ್ಲ ಅನ್ನೋ ಥರ ಫೀಲ್ ಬಂತು. ಸೊ ಅಲ್ಲಿ ಹೋಗಿದ ತಕ್ಷಣ ನಾನು ಫಸ್ಟ್ ಕೈ ಹಾಕಿದ್ದೆ ಈ ಮನಿ ಪ್ಲ್ಯಾಂಟಿಗೆ. ಹೋಗಿದ್ದ ಕೆಲಸ ಎಲ್ಲ ಬಿಟ್ಬಿಟ್ಟು ಮನಿ ಪ್ಲ್ಯಾಂಟಿಗೆ ಕೈ ಹಾಕಿದ್ದೀನಿ ನಾನು. ಸೊ ಇದನ್ನು ತೊಗೊಂಬಂದಿದ್ದೀನಿ. ನಿಮ್ಮ ಪ್ರಕಾರ ಮನಿ ಪ್ಲ್ಯಾಂಟ್ನ ಕದ್ದು ತಂದು ನೆಟ್ಟರೆ ಒಳ್ಳೇದಾ, ಬೈ ಮಾಡಿ ತಂದು ನೆಟ್ಟರೆ ಒಳ್ಳೇದಾ? ಅದನ್ನು ನೀವು ನನಗೆ ಇನ್ಸ್ಟಾಗ್ರಾಮಲ್ಲೇ ಡ್ಯಾಮ್ ಮಾಡಿ. 2 years ಬ್ಯಾಕ್ 2 ಮನಿ ಪ್ಲ್ಯಾಂಟ್ ಇತ್ತು. ಎಷ್ಟು ಚೆನ್ನಾಗಿ ಬೆಳೆದಿತ್ತು ಅಂತಂದರೆ ಅದನ್ನು ಡೈಲಿ ನೋಡೋಕೆ ನಂಗೆ ಒಂಥರ ಖುಷಿ ಆಗ್ತಿತ್ತು. ನನ್ನ ಮನೆ ಮುಂದೆ ಪೋಲ್ ಇದೆ, ತೋರಿಸ್ತೀನಿ ನಾನು ನಿಮಗೆ. ಕಂಪ್ಲೀಟಾಗಿ 1 year ಆ ಕಂಬ ಫುಲ್ಲು ಮನಿ ಪ್ಲ್ಯಾಂಟೇ ಬೆಳಿಬೇಕು ಅನ್ನೋ ಥರ ಈ ಕಡೆ ಒಂದು ಕಂಬದ ಹತ್ರ ಆ ಕಡೆ ಒಂದು ಕಂಬದ ಹತ್ರ ದಾರ ಬಿಟ್ಬಿಟ್ಟಿದೆ. ಬಟ್ ನಾನಾಗ ನಮ್ಮ ಮನೇಲಿ 1 ಕ್ಯಾಟ್ 1 ಡಾಗ್ ಸಾಕ್ತಿದ್ದೆ. ಅದು ಎಂಥ ಕಪ್ಪಿಚೇಷ್ಟೆ ಅಂದರೆ ಅದು ನನ್ನ ಮನೆ ಒಳಗೆ ಇರ್ತಿತ್ತು. ನಾನು ಯೂಶ್ವಲಿ ಅದನ್ನೆಲ್ಲೂ ಹೊರಗೆ ಬಿಡ್ತಿರಲಿಲ್ಲ. ಕ್ಯಾಟ್ ಆದರೂ ಅಷ್ಟೇ, ಡಾಗ್ ಆದರೂ ಅಷ್ಟೇ. ನಾನು ಏನು ತೋರಿಸ್ತೀನಿ ವೆರಂಡ ಮುಂದುಗಡೆ ಅಲ್ಲಿ ಆಟಾಡೋಕ್ಕೆ ಬಿಡ್ತಿದ್ದೆ. ಆಟಾಡಿ ಅಂತ ಬಿಟ್ಟರೆ ಅದು ಹೋಗಿ ಆಟಾಡ್ತಿದ್ದಿದ್ದು ಮನಿ ಪ್ಲ್ಯಾಂಟ್ ಜೊತೆನೆ. ಒಂದು ದಿವಸ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದು ನೋಡುವಷ್ಟರಲ್ಲಿ ಮನಿ ಪ್ಲ್ಯಾಂಟನ್ನೆಲ್ಲ ಕಿತ್ತಾಕಿ ಆ ಮಣ್ಣಲ್ಲಿ ಒದ್ದಾಡಿ ಆ ಗಲೀಜು ಮಾಡಿ ಎಷ್ಟು ಕೋಪ ಬಂದಿತ್ತು ಅಂದರೆ ಈವನ್ ಆ ಕ್ಯಾಟ್ಗಾಗಲಿ ಡಾಗಾಗಲಿ ನಂಗೆ ಹೊಡಿಯೋಕ್ಕಾಗ್ತಿಲ್ಲ. ಬಟ್ ಅದೆಲ್ಲ ಇಷ್ಟಿಷ್ಟೇ ಚಿಕ್ಕದು. ಅದನ್ನ ನೋಡಿದ್ರು ಪಾಪ ಅನ್ಸೋದು. ಓಕೆ, ಅದಕ್ಕೇನೋ ಗೊತ್ತಿಲ್ಲದೆ ಮಾಡಿಬಿಡ್ತು ಅಂತ. ಬಟ್ ನಾನು ಇಷ್ಟಪಟ್ಟು ನೆಟ್ಟಿದ್ದು ಒಂದು ಮನಿ ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿ ಬೆಳೆದಿತ್ತು ಅಂತಂದರೆ ಹೊಟ್ಟೆ ಎಲ್ಲ ಉರಿದೋಯ್ತು ನನಗೆ. ಅಯ್ಯೋ, ಇವಾಗ ಇದಕ್ಕೂ ಹೊಡಿಯೋಂಗಿಲ್ಲ, ಮತ್ತೆ ಆ ಪ್ಲ್ಯಾಂಟ್ನ ನೆಡೋಕ್ಕೂ ಆಗಲ್ಲ. ಫುಲ್ ಕಿತ್ತಾಕೋದು ಇನ್ ದ ಸೆನ್ಸ್ ನಾನು ಮತ್ತೆ ನೆಡಕ್ಕೆ ಆಗದೆ ಇರೋ ಥರ ಎಲ್ಲ ಕಿತ್ತಾಕ್ಬಿಟ್ಟಿತ್ತದು.
ಮೇ ಬಿ ಅದು ಸ್ನ್ಯಾಪಲ್ಲಿ ಇರಬೇಕು ಅನಿಸುತ್ತೆ ಕೆಲವೊಂದು ಫೋಟೋಸ್ಗಳು. ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸಖತ್ ಹೊಟ್ಟೆ ಉರಿಯುತ್ತೆ. ನೀವು ಆ ಫೋಟೋಸ್ನ ನೋಡ್ಕೊಂಡು ಬಂದ್ರಿ ಅಂತ. ನನ್ನ ಮನೇಲೂ ಒಂದು ಕ್ಯಾಟ್, ಒಂದು ಡಾಗ್ ಎಲ್ಲ ಇತ್ತು. ನನಗೆ ಸಾಕೋದೇನೋ ಇಷ್ಟ ಅಂತ ಸಾಕಕ್ಕೆ ರೆಡಿಯಾಗಿದ್ದೆ. ಬಟ್ ಒನ್ ಡೇ ಗೊತ್ತಾಯಿತು, ನೋ, ಇಟ್ಸ್ ಇಂಪಾಸಿಬಲ್ ಥಿಂಗ್ ನನ್ನ ಸಾಕೋದು. ಯಾಕೆಂದರೆ ನನಗೆ ನಾನೇ ಅಡುಗೆ ಮಾಡ್ಕೊಳ್ಳೋದು ತುಂಬ ಕಷ್ಟ. ಅಂಥದ್ರಲ್ಲಿ ನಾನು ಬೆಕ್ಕನ ನಾಯಿನ ಸಾಕ್ತೀನಿ ಅಂತಂದರೆ ಅದಕ್ಕೆ ಅಂತಲೇ ಟೈಮ್ ಎತ್ತಿಡಬೇಕು. ನನಗೆ ಇವನ್ ಬೆಕ್ಕು ನಾಯಿನೂ ಸಾಕೋಕ್ಕೂ ಆಗಲ್ಲ ಊಟ ಹಾಕಿ. ಅಷ್ಟು ಸೋಂಬೇರಿ ಊಟದ ವಿಷಯದಲ್ಲಿ, ಅಡುಗೆ ವಿಷಯದಲ್ಲಿ. ಸದ್ಯಕ್ಕೆ ಹಿಂಗೆ ನೆಟ್ಟಿದ್ದೀನಿ. ಇದು ಒಂದು ಸ್ವಲ್ಪ ಇಲ್ಲಿವರೆಗೆ ಬೆಳೀಲಿ. ಸೊ ಅಲ್ಲಿವರೆಗೆ ಬೆಳೆದಾದ್ಮೇಲೆ ನೆಕ್ಸ್ಟ್ ನೋಡೋಣ. ಮನಿ ಪ್ಲಾಂಟ್ನ ನೆಟ್ಟಾಯಿತು. ಆ್ಯಂಡ್ ತುಂಬ ಚೆನ್ನಾಗಿ ಹೇಳ್ತಿದ್ರಿ, ಡೈಲಿ ನೀವು ಇದೇ ಥರ ವೀಡಿಯೋಸ್ ಮಾಡ್ತೀರಾ ಆ್ಯಂಡ್ ಡೈಲಿ ರೊಟೀನ್ ಯಾವಾಗಲೂ ಇದೇ ಇರುತ್ತೆ ಆ್ಯಂಡ್ ಡೈಲಿ ಇದನ್ನು ನೋಡಿದ್ರೆ ನಮಗೆ ಬೇಜಾರಾಗುತ್ತೆ, ಬೇರೆ ಏನಾದರೂ ಮಾಡಿ, ಈ ಥರ ಕ್ವಶನ್ಸ್ ಒಂದಿಬ್ರು 3 ಜನ ಕೇಳಿದ್ದೀರಾ. ಬಟ್ ನಾನು ನಿಮಗೆ ಹೇಳೋದು, ನಿಮಗೆ ಗೊತ್ತಿಲ್ದಂಗೆ ನೀವು ಡೈಲಿ ಮಾಡೋದನ್ನೇ ಮಾಡ್ತಿರ್ತೀರ. ಎಸ್ ಆರ್ ನೋ? ದಿನ ಎದ್ದೇಳ್ತೀರಾ, ಫ್ರೆಶ್ ಆಗ್ತೀರಾ, ತಿಂಡಿ ತಿಂತೀರಾ, ಕಾಲೇಜ್ಗೆ ಹೋಗ್ತೀರಾ, ಅವ್ರ ಕೆಲ್ಸಕ್ಕೆ ಹೋಗ್ತೀರಾ, ಓದ್ಕೋತೀರಾ, ಅವ್ರ ಕೆಲಸ ಮಾಡ್ತೀರಾ, ಬರ್ತೀರಾ, ಊಟ ಮಾಡ್ತೀರಾ, ಮಲ್ಕೋತೀರಾ. ವೈ? ನಿಮ್ಗೆ ಯಾರಿಗೂ ಬೋರ್ ಆಗ್ತಾ ಇಲ್ವಾ ಲೈಫು? ನೀವು ಹೆಂಗೆ ನನ್ನನ್ನು ಕ್ವೆಶನ್ ಕೇಳಿದ್ರಿ, ಸೇಮ್ ಅದೇ ಥರ ನನ್ನ ಕ್ವೆಶನ್ ಕೂಡ. ನೀವು ಯಾಕೆ ಓದ್ತೀರಾ? ನಿಮಗೆ ಬೋರ್ ಆಗಲ್ವಾ? ವರ್ಷ ಪೂರ್ತಿ ನಿಮ್ಗೆ ಓದಿಸ್ತಾರೆ, ಒಂದು ಸಬ್ಜೆಕ್ಟ್ ಇಟ್ಟು ಆ ವರ್ಷ ಏನೋ ಒಂದು 6 ಸಬ್ಜೆಕ್ಟ್ 7 ಸಬ್ಜೆಕ್ಟ್ ಇರ್ಬೋದು ಅಂತಾನೆ ಇಟ್ಕೊಳ್ಳಿ. ವರ್ಷ ಪೂರ್ತಿ ಆ 7 ಸಬ್ಜೆಕ್ಟೇ ನಿಮ್ಗೆ ಓದಿಸ್ತಿರ್ತಾರೆ. ಬಟ್ ಫೈನಲ್ ಎಕ್ಸಾಮ್ ಬಂತು ಅಂತಂದಾಗ ಮತ್ತೆ ಯಾಕೆ ಪುನಃ ಫಸ್ಟಿಂದ ಓದ್ತೀರಾ? ಅಥವಾ ಪ್ರತಿ ಯೂನಿಯನ್ ಟೆಸ್ಟ್ ಪ್ರತಿ ಒಂದೊಂದು ಮಿಡಲಲ್ಲಿ ಟೆಸ್ಟ್ ಬಂದಾಗ್ಲೂ ಮತ್ತೆ ಯಾಕೆ ಅದೇ ಸಬ್ಜೆಕ್ಟ್ ನೋಡ್ತೀರಾ? ಒಂದ್ಸತಿ ಏನು ಟೀಚ್ ಮಾಡಿರ್ತಾರೆ ಅದು ನಿಮ್ಮ ತಲೆಯಲ್ಲಿ ಇರುತ್ತೆ ತಾನೆ, ಮತ್ತೆ ಮತ್ತೆ ಯಾಕೆ ರಿಪೀಟ್ ಮಾಡ್ತೀರಾ? ಬಿಕಾಸ್ ನಿಮಗೆ ಗೊತ್ತು, ನಿಮಗೆ ಅಲ್ಲಿ ಬೆಸ್ಟ್ ರಿಸಲ್ಟ್ ಬರಬೇಕು ಅಂತಂದ್ರೆ ನೀವು ಅದನ್ನ ಕಂಪ್ಲೀಟ್ ಆಗಿ ಮತ್ತೆ ಇನ್ನೊಂದ್ಸತಿ ಓದಲೇಬೇಕು. ಕೆಲಸನೂ ಅಷ್ಟೇ, ನೀವು ಏನಕ್ಕೆ ಡೈಲಿ ಕೆಲ್ಸಕ್ಕೆ ಹೋಗ್ತೀರಾ? ಬಿಕಾಸ್ ನಿಮ್ಗೆ ಗೊತ್ತು, ನಾನು ಅಲ್ಲಿ ಕೆಲ್ಸಕ್ಕೆ ಹೋದ್ರೇನೆ ನಾನು ಏನಾದರೂ ಒಂದು ಮಾಡೋಕ್ಕೆ ಸಾಧ್ಯ, ಅಥವಾ ಒಂದು ಬಿಸ್ನೆಸ್ ಹಾಕೋದಾಗಿರ್ಲಿ, ಅಥವಾ ನಿಮ್ಮ ಆಸೆ ಪ್ರಕಾರ ಏನಾದ್ರು ಒಂದು ತಗೊಳ್ಳೋದಾಗಿರ್ಲಿ, ಏನಾದ್ರು ಒಂದು ಮಾಡೋಕ್ಕೆ ಸಾಧ್ಯ. ಸೊ ಅದಕ್ಕೆ ಕಷ್ಟ ಆದರೂ ಸುಖ ಆದರೂ ನೀವು ಅದನ್ನ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ತಾನೆ. ಸೊ ನಿಮ್ಮ ಲೈಫಲ್ಲಿ ನೀವು ಡೈಲಿ ಮಾಡೋದನ್ನೇ ಮಾಡ್ತಿದ್ದೀರಾ, ಬಟ್ ನಿಮಗೆ ಡೈಲಿ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ನಿಮಗೆ ನೋಡೋಕ್ಕಾಗ್ತಾ ಇಲ್ಲ. ಹೆಂಗೆ ಸಾಧ್ಯ? ನಂದು ಹಂಗೆ. ನನಗೆ 3 months ಗೋಲ್ ಇಟ್ಕೊಂಡಿದ್ದೀನಿ, ನಾನು 3 monthsಲ್ಲಿ ಈ ಥರ ಬಾಡಿ ಆಗಬೇಕು ಅಂತ. ಸೊ ಆ 3 monthsಗೆ ನಾನು ಏನು ಎಫರ್ಟ್ ಹಾಕಬೇಕು, ಆ ಎಫರ್ಟ್ ನಾನು ಹಾಕ್ಲೇಬೇಕು. ನೀವು ಎಫರ್ಟ್ ಹಾಕದೆ ನಿಮಗೂ ಬೇಜಾರಾಗುತ್ತೆ ಅಂತ ಓದೋದು ನಿಲ್ಲಿಸಿ ಎಕ್ಸಾಮಲ್ಲಿ ಹೆಂಗೆ ಬರೀತೀರ ನೋಡೋಣ. ನೀವು ಕೆಲ್ಸಕ್ಕೆ ಹೋಗದೆ, ಎಫರ್ಟ್ ಹಾಕದೆ, ಕಾರೋ ಮನೆನೋ ತಗೊಳ್ಳಿ, ನೋಡೋಣ ಹೇಗೆ ತಗೋತೀರಾ ಅಂತ. ಎಫರ್ಟ್ ಹಾಕಿದ್ರೇನೆ ನೀವು ಅಂದ್ಕೊಳ್ಳೋದು ಸಿಗುತ್ತೆ ಅಂತ ಗೊತ್ತಿದ್ಮೇಲೆ ಸೇಮ್ ಎಫರ್ಟ್ ನಾನು ಹಾಕ್ತಾ ಇದ್ದೀನಿ. ಆ ಎಫರ್ಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಅದು ನಿಮಗೆ ಬೋರ್ ಆಗ್ತಿರ್ಬೋದು. ಎಸ್, ಐ ನೋ. ಈವನ್ ಸಮ್ಟೈಮ್ಸ್ ನನಗೂ ಬೋರ್ ಆಗುತ್ತೆ. ನನಗೆ ಬೋರ್ ಆದಾಗ ನಾನು ಕೆಲವೊಂದು ಸತಿ ಬ್ರೇಕ್ ತಗೋತೀನಿ. ಸೊ ನಾಳೆಯಿಂದ ನಾನು ರುಟೀನ್ ನಾನು ಮತ್ತೆ ಸ್ಟಾರ್ಟ್ ಮಾಡೇ ಮಾಡ್ತೀನಿ. ಬಿಕಾಸ್ 3 daysಯಿಂದ ನಾನು ಬ್ಯುಸಿ ಇದ್ದಿದ್ದರಿಂದ ಇವತ್ತು ಬೆಳಗ್ಗೆ ಎದ್ದು ಕೂಡ ಸ್ವಲ್ಪ ಟಯರ್ಡ್ ಫೀಲ್ ಇತ್ತು. ಸೊ ನಾನೇನು ಮಾಡಿಲ್ಲ. ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ. ಎಸ್, ಇಷ್ಟೇ ನನ್ನ ಆನ್ಸರ್ ನಿಮಗೆ.
ನಿಮ್ಗೇನಾದ್ರೂ ನನ್ನ ವಿಡಿಯೋಸ್ ಬೇಜಾರಾಗ್ತಿದೆ ಅಂತಂದ್ರೆ ಇಟ್ಸ್ ಓಕೆ. ನನಗೇನು ಬೇಜಾರಿಲ್ಲ. ಬಿಕಾಸ್ ಆಫ್ಟರ್ 2 months ಆದ್ಮೇಲೆ ನೀವು ನನ್ನ ವಿಡಿಯೋಸ್ ನೋಡಿ. ಬಿಕಾಸ್ ಅವಾಗ ಆಲ್ರೆಡಿ ನನ್ನ ಬಾಡಿ ಆಗಿರಲಿ ಅಥವಾ ನಾನು ಅನ್ಕೊಂಡಿದ್ದು ಒಂದು ಟಾರ್ಗೆಟ್ನ ರೀಚ್ ಮಾಡಿರ್ತೀನಿ. ಅದಾದ್ಮೇಲೆ ಮೈಟ್ ಬಿ ನಾನು ಬೇರೆ ಥರ ಕಂಟೆಂಟ್ ಕೊಡೋಕ್ಕೆ ಸಾಧ್ಯ ಆಗಬಹುದು. ಆ್ಯಂಡ್ ಇವತ್ತು ತೋರಿಸಿರೋಂಥ ಎಲ್ಲ ವಿಡಿಯೋಗಳು ನಾನು ಮಾಡ್ಬೋದಾಗಿತ್ತು. ಈ 3 days ನಾನು ಏನು ಮಾಡಿದೆ, ಎಂತ ಮಾಡಿದೆ, ಎಲ್ಲಿದ್ದೆ, ಎಲ್ಲೋಗಿದ್ದೆ, ಇದೆಲ್ಲ ಮಾಡ್ಬೋದು. ಬಟ್ ನನಗೆ ಆದಂಥ ಟೈಮ್ ನನಗೆ ಬೇಕು ಅಂತಂದಾಗ ನಾನು ಮೊಬೈಲ್ನಿಂದ ತುಂಬಾ ದೂರ ಇರ್ತೀನಿ. ತುಂಬ ಪೀಸ್ ಆಗಿರಬೇಕು ಅಂತ ಅನ್ಕೋತೀನಿ. ಆ್ಯಂಡ್ ಐ ಡೋಂಟ್ ವಾಂಟ್ ಡಿಸ್ಟರ್ಬ್ ಮೈ ಸೆಲ್ಫ್. ನನಗೆ ಟೈಮ್ ಇಲ್ಲ, ನಾನು ಯಾವಾಗಲೂ ವಿಡಿಯೋ ಮಾಡ್ತಿರ್ಬೇಕು, ಈ ಥರ ನಾನು ಪ್ರೆಷರ್ ಎಲ್ಲ ಇಟ್ಕೊಳ್ಳಲ್ಲ. ಕೆಲವೊಂದು ನಾನು ಕ್ಲಿಪ್ಗಳನ್ನ ತೆಗ್ದಿದ್ದೀನಿ. ಆ್ಯಂಡ್ ಮನಿ ಪ್ಲಾಂಟ್, ಯೂಶಲಿ ಮನಿ ಪ್ಲಾಂಟ್ನ ನಾನು ಇವತ್ತು ನೆಟ್ಟಿದ್ದೀನಿ. ಇವತ್ತು ಏನೂ ಇಲ್ಲ, ತಂದಿದ್ದು ಮನಿ ಪ್ಲಾಂಟ್ನ ನೆಡಬೇಕು ಅನ್ನೋದು ಅಷ್ಟೇ ಇದ್ದಿದ್ದು ನನ್ನ ತಲೆಯಲ್ಲಿ. ಆ್ಯಂಡ್ ನೀವು ಹೇಳಿದ ಕ್ವಶನ್ಸ್ಗೆ, ನೀವು ಕೇಳಿದ ಕಮೆಂಟ್ಸ್ಗೆ ಆನ್ಸರ್ ಮಾಡಬೇಕು ಅನ್ನೋದು ನನಗೆ 3 days ಇಂದ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಾನು ಯಾವ ವಿಡಿಯೋನು ಮಾಡೋಕ್ಕಾಗದಿದ್ದರಿಂದ ಇವತ್ತು ನಾನು ಮಾಡ್ತಾ ಇದ್ದೀನಿ. ಬಿಲೀವ್ ಮಾಡ್ತೀನಿ. ಸೊ ಏನು ನಾವು ಡೈಲಿ ಮಾಡೋದನ್ನೇ ಮಾಡ್ತೀವೋ, ತಿನ್ನೋದನ್ನೇ ತಿಂತೀವೋ, ಮಾಡೋ ವರ್ಕೌಟ್ನೇ ಮಾಡ್ತೀವೋ, ಬಿಕಾಸ್ ಅದನ್ನು ಮಾಡಿದ್ರೇನೆ ನಾವು ಅನ್ಕೊಂಡಿರೋ ಅಂಥದ್ದು ಕೆಲವೊಂದನ್ನ ನಾವು ಮಾಡೋಕ್ಕಾಗೋದು. ದಟ್ಸ್ ಆಲ್. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ನಾನು ಸಿಗುವ. ಬಾಯ್.